ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿ ತುಮಕೂರು ಜಿಲ್ಲಾ ಮಟ್ಟದ ಒಳಗಡೆ ನಾವು ನಿಮ್ಮನ್ನು ಕರೆದು ಏನು ನಾಗಮೋಹನ್ ದಾಸ್ ವರದಿಯನ್ನು ಬಹಿಷ್ಕರಿಸಬೇಕು, ತಿರಸ್ಕರಿಸಬೇಕು ಅಂತ ನಾವು ಒತ್ತಾಯ ಮಾಡೋದಕ್ಕೆ ನಾವು ನಿಮ್ಮ ಮುಂದೆ ನಾವು ವಿಷಯನ ಮಂಡಿಸ್ತಾ ಇದ್ದೀವಿ. ಈ ರಾಜ್ಯದೊಳಗಡೆ ಕರ್ನಾಟಕ ರಾಜ್ಯಾದ್ಯಂತ ಛಲವಾದಿ ಸಮುದಾಯ 60 ಲಕ್ಷ ಜನಸಂಖ್ಯೆಯನ್ನು ಅವರು ಒಳಗೊಂಡಿದ್ದಂತಹ ಈ ಸಮುದಾಯ ನಾಗಮೋಹನ್ ದಾಸ್ ವರದಿಯೊಳಗಡೆ ಕೇವಲ 32 ಲಕ್ಷ ಜನಸಂಖ್ಯೆ ಇದ್ದೀವಿ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ಆಯೋಗದ ವರದಿ ಒಳಗಡೆ. ಆದರೆ ನಾವು ಈ ರಾಜ್ಯದೊಳಗಡೆ 60 ಲಕ್ಷ ಜನಸಂಖ್ಯೆ ಇರೋದನ್ನು ಮರೆಮಾಚಿ ಈ ರಾಜ್ಯದೊಳಗಡೆ ನಮ್ಮ ಸಮುದಾಯನ 60 ಒಳ ಜಾತಿಗಳೊಳಗಡೆ ನಾವು ಇದ್ದೀವಿ. ಆದರೆ 60 ಜಾತಿ ಒಳಗಡೆ ನಮ್ಮ ನಿಖರವಾದ ಜನಸಂಖ್ಯೆಯನ್ನು ನೀಡದಲೇ ನಾಗಮೋಹನ್ ದಾಸರವರು ನಮ್ಮ ಸಮುದಾಯವನ್ನು ಅವರೇ ಹೇಳ್ತಾ ಇದ್ದರು, ಸ್ವಲ್ಪ ತಿಂದವರು ಸ್ವಲ್ಪ ತ್ಯಾಗ ಮಾಡಬೇಕು ಅಂತ. ಆದರೆ ಯಾರು ತಿಂದವ್ರೆ ಅಂತ ಅವ್ರು ಹೇಳಲಿಲ್ಲ. ಆದರೆ ಅವರ ದೃಷ್ಟಿ ಒಳಗಡೆ ನಮ್ಮನ್ನು ಬೆಟ್ ಮಾಡಿ ತೋರಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ. ನಮಗೆ ಈ ರಾಜ್ಯದೊಳಗಡೆ ಏನು ನಮ್ಮ ಜನಸಂಖ್ಯೆನ 3 ಭಾಗ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಒಳಗಡೆ ಇದ್ದಂಥ ಜನಗಳನ್ನು ಪ್ರವರ್ಗ ಎಗೆ ಸ್ವಲ್ಪ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಸೇರಿಸ್ತಾರೆ. ನಂತರ ಸಿ ಜಾತಿ ಒಳಗಡೆ ಸಹ ನಮ್ಮ ಸಮುದಾಯಗಳನ್ನ ಪರಿಯನ್ ಮತ್ತು ಇತರ ಜಾತಿಗಳನ್ನು ಸೇರಿಸಿ ಅಲ್ಲಿ ನಮ್ಮನ್ನು ಡಿವೈಡ್ ಮಾಡ್ತಾರೆ. ನಂತರ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿಗಳನ್ನು 4.5 ಲಕ್ಷ ಜನಸಂಖ್ಯೆಗಳನ್ನು ಹಾಗೆ ಉಳಿಸ್ಕೊಳ್ತಾರೆ. ಆದರೆ ಇದೆಲ್ಲದರ ಮಧ್ಯೆ ಒಳಗಡೆ ನಮ್ಮನ್ನು ನಿಖರವಾಗಿ ಜನಗಣತಿ ಒಳಗಡೆ ನಮ್ಮನ್ನು ಗುರುತಿಸ್ತಲೇ ನಿಖರವಾದ ಅಂಕಿಅಂಶ ಕೊಡೋದ್ರೊಳಗಡೆ ನಾಗಮೋಹನ್ ದಾಸ್ ವರದಿ ನಮಗೆ ಅನ್ಯಾಯ ಮಾಡೈತೆ. ಅದರಿಂದ ಈ ರಾಜ್ಯದೊಳಗಡೆ ನಾವು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರವನ್ನು. ಈ ನಡುವೆ ಏನು ನಾವು ಯಾವತ್ತೂ ಸಹ ಮೀಸಲಾತಿ ವಿರೋಧಿಗಳಲ್ಲ, ಮೀಸಲಾತಿ ಆಗಬೇಕು ಅಂತ ನಾವು ಸಹ ಬಯಸಿದಂಥವ್ರು. ಒಳ ಮೀಸಲಾತಿಯನ್ನು ಸಹ ನಾವು ಆಗಬೇಕು ಅಂತ ಒತ್ತಾಯ ಮಾಡಿದಂಥವ್ರು. ಆದರೆ ಈ ರಾಜ್ಯದೊಳಗಡೆ ಹಿಂದೆ ಏನು BJP ಸರ್ಕಾರದೊಳಗಡೆ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ. ಅಲ್ಲೂ ಸಹ ನಮ್ಮ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮನ್ನು ಒಂದು ಸಮಿತಿ ಮಾಡ್ಕೊಳ್ತಾರೆ. ಆ ಸಮಿತಿ ಒಳಗಡೆ ಬಲಗೈ ಸಮುದಾಯದವ್ರನ್ನ ಯಾರನ್ನೂ ಸಹ ಆ ಸಮಿತಿ ಒಳಗಡೆ ನೇಮಕ ಮಾಡ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಅವರು ಸಹ 17% ಮೀಸಲಾತಿಗೆ ಅವರು ಒಳ ಮೀಸಲಾತಿಯನ್ನು ಮಾಡೋ ಅಂಥ ಕೆಲಸ ಮಾಡ್ತಾರೆ. ಅಲ್ಲೂ ಸಹ ನಮ್ಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯವನ್ನು ಖಂಡಿಸಿದಾಗ ನಂತರ ಅದು ಆ ವರದಿನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಅದು ನೆನೆಗುಂದಿಗೆ ಬೀಳುತ್ತೆ. ಮತ್ತು ಕಾಂಗ್ರೆಸ್ ಸರ್ಕಾರವೂ ಸಹ 15 ಇರೋದನ್ನು 17% ಮೀಸಲಾತಿಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತ ಹೋಗುತ್ತೆ. ಆದ್ರೂ ಸಹ ಇಲ್ಲಿ ನಾಗಮೋಹನ್ ದಾಸರವ್ರನ್ನ ಸರ್ಕಾರವನ್ನು ರಚನೆ ಮಾಡಿ ಅಲ್ಲೂ ನಮಗೆ 17% ಮೀಸಲಾತಿ ಒಳಗಡೆ ಪ್ರವರ್ಗ 1 and 2, 3 ಮಾಡ್ತಾರೆ. ಕೇಂದ್ರ ಅವರು ನಾಗಮೋಹನ್ ದಾಸ್ ಅವರು ABCDE ಅಂತ ವರದಿ ಕೊಡ್ತಾರೆ. ಆದರೆ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಪುನರ್ಪರಿಶೀಲನೆ ಮಾಡ್ಕೊಂಡು ABC ಅಂತ ಮಾಡ್ತಾರೆ. ನಮ್ಮನ್ನು 19 ಒಳಜಾತಿ ಒಳಗಡೆ ನಮ್ಮನ್ನು ಗುರುತಿಸಿ B ವರ್ಗದೊಳಗಡೆ ಇಡ್ತಾರೆ. ನಮ್ಮ ಸಚಿವ ಸಂಪುಟದೊಳಗಡೆ ನಮ್ಮ ಸಮುದಾಯಕ್ಕೆ ರೋಸ್ಟರ್ ಬಿಂದು ಒಳಗಡೆ ತುಂಬ ಅನ್ಯಾಯ ಆಗುತ್ತೆ. ರೋಸ್ಟರ್ ಬಿಂದು 1ನೇ ಪ್ರವರ್ಗ 1ನ್ನು ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಇಡ್ತಾರೆ. ನಮ್ಮ ಸಮುದಾಯ ಜನಸಂಖ್ಯೆ ಒಳಗಡೆ ಹೆಚ್ಚು ಜನಸಂಖ್ಯೆ ಇದ್ರೂ ಸಹ ನಮ್ಮನ್ನು ಪ್ರವರ್ಗ 2ಗೆ ಇಕ್ತಾರೆ. ಆ 2 ಒಳಗಡೆ ಇಟ್ಟಂಥ ಸಂದರ್ಭದೊಳಗಡೆ ಯಾವುದೇ ಒಂದು ಯೂನಿವರ್ಸಿಟಿ ಒಳಗಡೆ ಒಂದೊಂದು ಹುದ್ದೆಗಳು ನೇಮಕ ಆದಾಗ ಕ್ರಿಯೇಟ್ ಆದಾಗ ಆ ಹುದ್ದೆಗಳು ಫಸ್ಟೇ ಪ್ಲೇಸ್ ಒಳಗಡೆ ಇರೋಂಥ ಮಾದಿಗ ಸಂಬಂಧಿತ ಜಾತಿಗಳಿಗೆ ಹೋಗುತ್ತೆ. ನಮಗೇನಾದರೂ ಆ ಅವಕಾಶ ಸಿಗಬೇಕು ಅಂದರೆ 9 ಹುದ್ದೆಗಳು ನೇಮಕ ಆದ ಮಾತ್ರ ನಮಗೊಂದು ಹುದ್ದೆ ಸಿಗುತ್ತೆ. ಇದು ತುಂಬ ಅನ್ಯಾಯ ಆಗುತ್ತೆ. ಈ ಸಮುದಾಯನೂ ಸಹ ಎಲ್ಲದರೊಳಗಡೆನೂ ಮುಂದುವರೆದಿಲ್ಲ. ಕೇವಲ ಎಷ್ಟೋ ಜನ ಸ್ವಲ್ಪ ವಿದ್ಯಾವಂತರಾಗಿರ್ಬೋದು, ಉದ್ಯೋಗದೊಳಗಡೆ ಅವ್ರು ಕೊಟ್ಟಂಥ ಮಾಹಿತಿಗಳು ಸ್ವಲ್ಪ ತಪ್ಪಿದ್ದಾವೆ. ಈಗ ಎಲ್ಲದನ್ನು ಆಯೋಗದ ವರದಿ ಒಳಗಡೆ ನೀವು ನೋಡ್ಬೋದಾಗೈತೆ. ಎಷ್ಟು ಜನ ಇಂಜಿನಿಯರಿಂಗು, ಮೆಡಿಕಲ್ಲು ಮತ್ತು CET ಒಳಗಡೆ ನೇಮಕ ಆಗಿರೋದನ್ನೆಲ್ಲದನ್ನು ನೀವು ಗಮನಿಸಿದಾಗ C ವರ್ಗದವರು ಹೆಚ್ಚಿಗೆ ಅವರು ನೇಮಕಾತಿಗಳು ಆಗಿದ್ದಾರೆ. ಮತ್ತು ಸೀಟ್ಗಳು ಸಹ ಅವರಿಗೆ ದಕ್ಕಿರೋದನ್ನು ಸಹ ಗಮನಿಸ್ಬೋದಾಗೈತೆ. ವರದಿ ಒಳಗಡೆ ಐತೆ ಅದು. ಆದರೆ ಈಗ ನಮಗೆ
9 ಹುದ್ದೆಗಳು ಕ್ರಿಯೇಟ್ ಆಗದಲ್ಲೇ ನಾವು ಒಂದು ಘಟಕ ಮಾಡಿ ನಮಗೂ ಸಹ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸಿ ವರ್ಗದವ್ರಿಗೆ ನಮ್ಮ ಸಂಬಂಧಿತ ಜಾತಿಗಳು ಅಲೆಮಾರಿ ಸಮುದಾಯದೊಳಗಡೆ ಸೇರಿಸಿ ಸಿ ವರ್ಗಕ್ಕೆ ಇಕ್ಕವ್ರೆ. ಅಲ್ಲಿ 15 ಪೋಸ್ಟ್ ಒಳಗಡೆ ಅವ್ರನ್ನ ತರೋದ್ರಿಂದ 15 ಹುದ್ದೆಗಳು ಇಲ್ಲಿ ಕ್ರಿಯೇಟ್ ಆಗೋಕ್ಕಾಗ್ತಾ ಇಲ್ಲದಂತಹವನ್ನ ನಾವು ಧಾರವಾಡ ವಿಶ್ವವಿದ್ಯಾನಿಲಯದೊಳಗಡೆ ಇರ್ಬೋದು, ಮತ್ತು ನಮ್ಮ ಸಹಕಾರ ಇಲಾಖೆ ಒಳಗಡೆ ಕಾಲ್ ಮಾಡಿದಂಥವ್ರು, BDA ಒಳಗಡೆ ಕಾಲ್ ಮಾಡಿರೋದು, ಮತ್ತು ಕೆಲವೊಂದು ಕೇಂದ್ರ ರಾಜ್ಯ ಸರ್ಕಾರದ ಬೋರ್ಡ್ಗಳೊಳಗಡೆ ಆಗಿರೋಂಥ ಹುದ್ದೆಗಳೊಳಗಡೆ ನಾವು ಗಮನಿಸಿದಾಗ ನಮಗೆ ಹುದ್ದೆಗಳು ಖಂಡಿತ ಇದು ಅನ್ಯಾಯ ಆಗ್ತಾಯಿದೆ. ಮುಂದಿನ ಪೀಳಿಗೆಗೆ ಇದು ಮರಣ ಶಾಸನ ಈ ಛಲವಾದಿ ಸಮುದಾಯಕ್ಕೆ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಇನ್ನು 30 ವರ್ಷಗಳ ಕಾಲ ಈ ಸಮುದಾಯಕ್ಕೆ ಹುದ್ದೆಗಳೇ ಸಿಗದಂಥ ವಂಚನೆಯನ್ನು ಈ ಸರ್ಕಾರಗಳು ನಮ್ಮನ್ನು ಮಾಡ್ಕೊಂಡು ಬಂದೈತೆ. ಇದನ್ನು BJP ಸರ್ಕಾರನೂ ಮಾಡೈತೆ, ಕಾಂಗ್ರೆಸ್ ಸರ್ಕಾರನೂ ಸಹ ಈಗಿನ ಸಂದರ್ಭದೊಳಗಡೆ ಸಿದ್ದರಾಮಯ್ಯರ ಸರ್ಕಾರನೂ ಸಹ ಈ ಸಮುದಾಯಕ್ಕೆ ಅನ್ಯಾಯ ಮಾಡೈತೆ. ಈ ಪರಮೇಶ್ವರ್ ಸಹ ಈ KPCC ಒಳ ಅಧ್ಯಕ್ಷರಾಗಿದ್ದಾಗ ಮತ್ತು ಅವರು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾದಾಗ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಾರೆ. ಆದರೆ ಈಗಿನ ಅಧ್ಯಕ್ಷರು DK ಶಿವಕುಮಾರ್ ಸಹ ಇವತ್ತುವರೆಗೂ ಅವರು ಒಂದೇ ಒಂದು ಮಾತಾಡ್ತಾ ಇಲ್ಲ. ಅವರೂ ಮಾತಾಡಿ ಕೂಡಲೇ ಇದು ಒಳ ಮೀಸಲಾತಿ ಆಗಿರೋದು ರೋಸ್ಟರ್ ಬಿಂದು ವಿಚಾರದೊಳಗಡೆ ಕ್ರಮ ಕೈಗೊಂಡು 2 ಸಮುದಾಯಗಳೂ ಸಹ ಒಟ್ಟು ಅನ್ಯೋನ್ಯತೆಯಿಂದ ಹೋಗಿ ಮತ್ತು ನೇಮಕಾತಿ ಒಳಗಡೆ ಎಲ್ಲರಿಗೂ ಅವಕಾಶ ಆಗೋಂಥ ಒಂದು ಕೆಲಸವನ್ನು ನಾವು ಮಾಡಿಕೊಡ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ. ಆದರೆ ನಾಗಮೋಹನ್ ದಾಸ್ ವರದಿಯನ್ನು ಪರಿಗಣಿಸಬಾರ್ದು, ಅದನ್ನು ತಿರಸ್ಕರಿಸಿ ಮತ್ತೆ ಮರುಪರಿಶೀಲನೆನಾದರೂ ಮಾಡಬೇಕು, ಇಲ್ಲ ಅಂದರೆ ಹೊಸ ಸಮೀಕ್ಷೆಯನ್ನಾದರೂ ಆಗಬೇಕು ಅಂತ ನಾವು ಈ ಸಂದರ್ಭದೊಳಗಡೆ ತಮ್ಮ ಮೂಲಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ.